ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. CETಗೆ ನೀವು ಅಪ್ಲೈ ಮಾಡಿದಿದ್ರೆ ಎಕ್ಸಾಮ್ ಬರಿಬೇಕು ಅಂತ ಇದ್ರೆ ಅಡ್ಮಿಟ್ ಕಾರ್ಡ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ಗೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಅದೇ ಈ ವಿಡಿಯೋದಲ್ಲಿ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು ಹಾಗೆ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅದನ್ನ ತಿಳಿಸ್ತಾ ಇದೀವಿ. ನಂತರ ಈ ಅಡ್ಮಿಟ್ ಕಾರ್ಡ್ ಏನಿರುತ್ತೆ ಅದ್ರ ಮೇಲೆ CET ನಂಬರ್ ಅಂತ ಇರುತ್ತೆ. ಆ CET ನಂಬರ್ ಅನ್ನ ನಿಮಗೆ OMR ಶೀಟ್ ಕೊಟ್ಟಿರ್ತಾರಲ್ವಾ ಅದ್ರ ಮೇಲೆ ಎಂಟ್ರಿ ಮಾಡಿ ಅದಕ್ಕೆ ಸಂಬಂಧಂತಹ ಸರ್ಕಲ್ಸ್ ಏನಿರುತ್ತೆ ಅದನ್ನ ಕರೆಕ್ಟ್ ಆಗಿ ನೀವು ಶೇಡ್ ಕೂಡ ಮಾಡಬೇಕು. ಓಕೆ, ಶೇಡ್ ಮಾಡೋದಕ್ಕೆ ಬ್ಲೂ ಆರ್ ಬ್ಲ್ಯಾಕ್ ಇಂಕ್ ಬಾಲ್ ಪೆನ್ ಅನ್ನ ಯೂಸ್ ಮಾಡಿ. ಇಂಕ್ ಪೆನ್ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಇಂಕ್ ಪೆನ್ ಅಲ್ಲಿ ಇರುವಂತಹ ಇಂಕ್ ಹಾಗೆ ಜೆಲ್ ಪೆನ್ ಅಲ್ಲಿ ಇರುವಂತಹ ಇಂಕ್ ಏನಿರುತ್ತೆ ಅದಕ್ಕೆ ಈ OMR ಶೀಟ್ ಅನ್ನ ಸ್ಕ್ಯಾನ್ ಮಾಡ್ತಾರಲ್ವಾ, ಆ ಸ್ಕ್ಯಾನ್ ಮಾಡುವಂತಹ ಮಷಿನ್ ಸೆನ್ಸಿಟಿವ್ ಇರಲ್ಲ. ಅದಕ್ಕೋಸ್ಕರನೇ ಜೆಲ್ ಪೆನ್ ಹಾಗೆ ಇಂಕ್ ಪೆನ್ ಅನ್ನ CET ಎಕ್ಸಾಮ್ ಅಲ್ಲಿ ಯೂಸ್ ಮಾಡಬಾರದು. ಬ್ಲೂ ಆರ್ ಬ್ಲ್ಯಾಕ್ ಇಂಕ್ ಬಾಲ್ ಪೆನ್ ಅನ್ನ ಯೂಸ್ ಮಾಡಿ. ಹೆಚ್ಚಿನದಾಗಿ ಎಲ್ಲರೂ ಕೂಡ ಬ್ಲ್ಯಾಕ್ ಇಂಕ್ ಬಾಲ್ ಪೆನ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವು ಕೂಡ ಯೂಸ್ ಮಾಡಬಹುದು. ಹಾಗಿದ್ರೆ ಈ ಅಡ್ಮಿಟ್ ಕಾರ್ಡ್ ಏನಿದೆ ಅದನ್ನ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋದು ಇದನ್ನ ತಿಳ್ಕೊಳ್ಳೋದಾದ್ರೆ ದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದನ್ನ ವಿಸಿಟ್ ಮಾಡಿ. kea.kar.nic.in ಅಥವಾ cetonline.karnataka.gov.in ಇದನ್ನ ವಿಸಿಟ್ ಮಾಡಿ. ಅಲ್ಲಿ ಪ್ರವೇಶ ಪತ್ರ ಡೌನ್ಲೋಡಿಂಗ್ ಲಿಂಕ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಒಂದು ಆಪ್ಷನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ ನಂತರ ನೀವು ಲಾಗಿನ್ ಆಗಬೇಕು. ನಿಮ್ಮ ID ಪಾಸ್ವರ್ಡ್ ಅದನ್ನ ಎಂಟರ್ ಮಾಡ್ತೀರಾ. ಅದಂತರ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೊಟ್ಟಿರುವಂತಹ ನಂಬರ್ ಏನಿರುತ್ತೆ ಮೊಬೈಲ್ ನಂಬರ್ ಅದಕ್ಕೆ OTP ಬರುತ್ತೆ. ಆ OTP ಕೂಡ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಲಾಗಿನ್ ಆಗೋದಕ್ಕೆ ಆಗುತ್ತೆ. ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ಈ ಅಡ್ಮಿಟ್ ಕಾರ್ಡ್ ಏನಿದೆ ಅದರ PDF ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಆ ಒಂದು ಅಡ್ಮಿಟ್ ಕಾರ್ಡ್ ಏನಿದೆ ಅದರ ಪ್ರಿಂಟ್ಔಟ್ ಅನ್ನ ತೆಗೆದುಕೊಳ್ಳಿ. ಓಕೆ, ಅದರ ಪ್ರಿಂಟ್ಔಟ್ ಅನ್ನ ತೆಗೆದುಕೊಳ್ಳಿ. ಅದಕ್ಕೆ ಯಾಕಂತ ಹೇಳಿದ್ರೆ ಅದು ಎಕ್ಸಾಮ್ ಬರೋದಕ್ಕೆ ಹೋಗ್ತಿರಲ್ವಾ, ಆವಾಗ ಆ ಅಡ್ಮಿಟ್ ಕಾರ್ಡ್ನ ಪ್ರಿಂಟ್ಔಟ್ ನಿಮ್ಮ ಬಳಿ ಇರಬೇಕು. ಅದ್ರ ಜೊತೆಗೆ ಯಾವುದೋ ಒಂದು ಫೋಟೋ ID ಪ್ರೂಫ್ ಕೂಡ ತೆಗೆದುಕೊಂಡು ಹೋಗಬೇಕು. ಅಂದ್ರೆ ಫೋಟೋ ID ಪ್ರೂಫ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಇಂದ ನೀಡಿರುವಂತಹ ID ಪ್ರೂಫ್ ಏನಿದೆ, ಬೇಕಿದ್ರೆ ವೋಟರ್ ID ಆಗಿರಲಿ, ಪ್ಯಾನ್ ಕಾರ್ಡ್ ಆಗಿರಲಿ, ಇಲ್ಲಿದ್ರೆ ಆಧಾರ್ ಕಾರ್ಡ್ ಆಗಿರಲಿ, ಈ ರೀತಿ ಫೋಟೋ ID ಪ್ರೂಫ್ ಅದನ್ನು ತೆಗೆದುಕೊಂಡು ಹೋಗಬೇಕು. ಹಾಗೆ ಅಡ್ಮಿಟ್ ಕಾರ್ಡ್ ಇರಲೇಬೇಕು. ಸೊ ಇವುಗಳನ್ನ ನೀವು ತೆಗೆದುಕೊಂಡು ಹೋಗ್ಬೇಕಾಗತ್ತೆ CET ಎಕ್ಸಾಮ್ ಬರೆಯೋದಕ್ಕೆ. ನಂತರ ಈ ಅಡ್ಮಿಟ್ ಕಾರ್ಡ್ ಏನಿದೆ ಅದನ್ನ ಏಪ್ರಿಲ್ 7ನೇ ತಾರೀಕಿನಿಂದ ವಿದ್ಯಾರ್ಥಿಗಳಿಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಏಪ್ರಿಲ್ 7 ನಾಳೆ. ಸೊ ನಾಳೆಯಿಂದ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವು ನಾಳೆ ನಾಡಿದ್ದು ಹಾಗೆ ಮುಂದಿನ ಕೆಲವು ದಿನಗಳಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಔಟ್ ಅನ್ನ ತೆಗೆದು ಇಟ್ಕೊಂಡಿರಿ. ನಂತರ ಈ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡುವಂತಹ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ ನಂತರ ಅದು ನಾವು ನಮ್ಮ ವಾಟ್ಸಪ್ ಚಾನಲ್ ಆದಷ್ಟು ಬೇಗ ಶೇರ್ ಮಾಡ್ತೀವಿ. ಸೊ ನಮ್ಮ ವಾಟ್ಸಪ್ ಚಾನಲ್ ಕೂಡ ನೀವು ಜಾಯ್ನ್ ಆಗೋದಕ್ಕೆ ಲಿಂಕ್ ಡಿಸ್ಕ್ರಿಪ್ಷನ್ ಅದಿರುತ್ತೆ, ಈ ಟಾಪ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ. ನಂತರ ಬೇರೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.